ಪ್ರೆಸ್ ಮೀಟನ್ನು ಕರೆಯಲಾಗಿದೆ. ಬಹಳ ಇಂಪಾರ್ಟೆಂಟ್ ಆಗಿದೆ, ಯಾಕೆಂದರೆ ಪ್ರತಿ ಕ್ಷಣದ ಅಪ್ಡೇಟ್ಸ್ ಕೂಡ ಕೊಡಬೇಕಾಗುತ್ತೆ. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೇರೆ ಬೇರೆ ದೇಶಗಳು ಗೊತ್ತಾಗಬೇಕಲ್ವಾ ಭಾರತ ಏನು ಮಾಡ್ತಿದೆ ಅಂತೇಳಿ. ಪಾಕಿಸ್ತಾನದವರು ಹಂಗೆ ಡ್ರೋನ್ಗಳನ್ನು, ಮಿಸೈಲ್ಗಳನ್ನು, ಶೆಲ್ಗಳನ್ನು ಬಿಡ್ತಾ ಇದ್ದಾರೆ. ಭಾರತ ಹೆಂಗೆ ಉತ್ತರ ಕೊಡ್ತಾ ಇದೆ ಹೇಳಬೇಕಲ್ವಾ. ಅಧಿಕೃತವಾಗಿ ಅಧಿಕಾರಿಗಳು ಅದರ ಬಗ್ಗೆ ಮಾಹಿತಿ ಕೊಡ್ತಾರೆ. ವಿಂಗ್ ಕಮಾಂಡರ್ ವ್ಯೋಮಿಕಾ ಸಿಂಗ್ ಹಾಗೆ ಕರ್ನಲ್ ಸೋಫಿಯಾ ಕುರೇಶಿ ಸುದ್ದಿಗೋಷ್ಠಿ ನಡೆಸ್ತಾರೆ. ವಿದೇಶಾಂಗ ಇಲಾಖೆಯ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ ಕೂಡ ಇರ್ತಾರೆ. ವಿದೇಶಾಂಗ ಮತ್ತು ರಕ್ಷಣಾ ಸಚಿವಾಲಯ ಜಂಟಿಯಾಗಿ ಈ ಸುದ್ದಿಗೋಷ್ಠಿಯನ್ನು ಕರೆದಿದೆ. ಆಪರೇಷನ್ ಸಿಂಧೂರದ ಬಗ್ಗೆ. ಆಪರೇಷನ್ ಸಿಂಧೂರ 2.2 ಈಗ ಭಾಗ 2 ಶುರುವಾಗ್ಬಿಟ್ಟಿದೆ ಈಗ. ಹಾಗಾಗಿನೇ ಇಲ್ಲಿವರೆಗೂ ಏನೆಲ್ಲ ಕಾರ್ಯಾಚರಣೆಗಳಾಗಿದ್ದಾವೆ, ಹಾನಿ ಎಷ್ಟಾಗಿದೆ, ನಮ್ಗೆ ಡ್ಯಾಮೇಜ್ ಎಷ್ಟಾಗಿದೆ ಮತ್ತು ಅವ್ರಿಗೆ ಎಷ್ಟು ನಷ್ಟ ಆಗಿದೆ, ಎಲ್ಲೆಲ್ಲಿ ಯಾವ್ಯಾವ ಮಿಸೈಲ್ಗಳನ್ನು ಯಾವ್ಯಾವ ಪ್ರದೇಶಗಳ ಮೇಲೆ ಹೊಡೆಯಲಾಗಿದೆ, ಇದೆಲ್ಲದರ ಬಗ್ಗೆ ಕೂಡ ವಿದೇಶಾಂಗ ಇಲಾಖೆ ಕಾರ್ಯದರ್ಶಿ ಮಿಶ್ರಿ ಅವರು ಮಾಹಿತಿ ಕೊಡ್ತಾರೆ. ವ್ಯೋಮಿಕಾ ಸಿಂಗ್ ಹಾಗೆ ಸೋಫಿಯಾ ಕುರೇಶಿ ಕೂಡ ಇದರಲ್ಲಿ ಭಾಗಿಯಾಗ್ತಾರೆ. ಇಲ್ಲಿ ಬೇಕಾಗಿರುವುದು ಎಲ್ಲ ದೇಶಗಳಿಗೂ ಒಂದು ಸಂದೇಶ ಹೋಗಬೇಕು. ಯಾಕೆಂದರೆ ಪಾಕಿಸ್ತಾನ ಮತ್ತು ಭಾರತದ ನಡುವೆ ಈ ಯುದ್ಧ ನಡೀತಾ ಇರ್ಬೋದು, ಆದರೆ ಪಾಕಿಸ್ತಾನದ ಹಿಂದೆ ಯಾವ್ಯಾವ ದೇಶಗಳಿದ್ದಾವೆ ಅನ್ನೋದು ಕೂಡ ಗೊತ್ತು. ಭಾರತದ ವಿರುದ್ಧ ಅವರು ಈ ಮೂಲಕ ಹಾಗೇನ ತೀರಿಸ್ಕೊಳ್ತಾ ಇದ್ದಾರೆ. ಪಾಕಿಸ್ತಾನದ ಮುಖವಾಡವನ್ನು ಈಗ ವಿಶ್ವದ ಮುಂದೆ ಕೇಂದ್ರದ ಅಧಿಕಾರಿಗಳು ಬಿಚ್ಚಿಡ್ತಾ ಇದ್ದಾರೆ. ಅದರಲ್ಲೂ ಅವರು ನಮ್ಮ ನಾಗರಿಕರನ್ನು, ಭಾರತೀಯರನ್ನು ಗುರಿಯಾಗಿಸಿಕೊಂಡು ದಾಳಿಯನ್ನು ಮಾಡ್ತಾ ಇದ್ದಾರೆ. ಆದರೆ ಭಾರತ ಇಲ್ಲಿವರೆಗೂ ಯಾವುದೇ ಪಾಕಿಸ್ತಾನಿ ನಾಗರಿಕರನ್ನು ಗುರಿಯಾಗಿಸಿಕೊಂಡು ಒಂದೇ ಒಂದು ದಾಳಿ ಮಾಡಿಲ್ಲ. ಬರೀ ಅವರ ಸೇನಾ ನೆಲೆಗಳು ಮತ್ತು ಉಗ್ರರ ಕ್ಯಾಂಪ್ಗಳನ್ನು ಮಾತ್ರ ಟಾರ್ಗೆಟ್ ಮಾಡಿ ಹೊಡಿತಾ ಇದ್ದಾರೆ. ಆದರೆ ಅವ್ರು ಹಂಗಲ್ಲ. ಜನ ಎಲ್ಲಿರ್ತಾರೋ, ಮೇನ್ ಸಿಟಿಯಲ್ಲಿದ್ದಾವೋ ಅಲ್ಲಿ ಮಿಸೈಲ್ಗಳನ್ನು ಬಿಡುವಂಥ ಪ್ರಯತ್ನವನ್ನು ಮಾಡಿದ್ದಾರೆ.